ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸದಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 23 ಇದರಲ್ಲಿ ಹೌ ಟು ಸೆಟಪ್ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ನಾವು ಯಾವ ರೀತಿಯಾಗಿ ಸ್ಲೈಡ್ಗಳನ್ನ ಸೆಟಪ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 24. ಸೊ ಇದರಲ್ಲಿ ನಾನು ಹೌ ಟು ಯೂಸ್ ಸ್ಪಿನ್ನಿಂಗ್ ಆ್ಯನಿಮೇಷನ್ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ಸ್ಪಿನ್ನಿಂಗ್ ಆ್ಯನಿಮೇಷನನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ನಾನು ಇಲ್ಲಿ ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಒಂದು ಬ್ಲ್ಯಾಂಕ್ ಸ್ಲೈಡನ್ನು ತೆಗೆದುಕೊಂಡಿದ್ದೇನೆ. ಓಕೆ, ಸೊ ಇವಾಗ ಇಲ್ಲಿ ಸೇಪ್ದಲ್ಲಿ ಬರಬೇಕು. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಸೇಪ್ದಲ್ಲಿ ಬಂದು ಇಲ್ಲಿ 32 ಪಾಯಿಂಟ್ಸ್ ಸ್ಟಾರ್ ತೊಗೋಬೇಕಾಗ್ತದೆ. ಓಕೆ, ಇಲ್ಲಿ 32 ಪಾಯಿಂಟ್ ಸ್ಟಾರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡಬೇಕು, ಶಿಫ್ಟ್ ಪ್ರೆಸ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ರಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಅಲೈನ್ ಅಂತ ಬರ್ತದೆ. ಸೊ ಇಲ್ಲಿ ಅಲೈನ್ ಮೇಲೆ ಬಂದು ಇಲ್ಲಿ ಅಲೈನ್ ಸೆಂಟರ್ ಮತ್ತು ಇಲ್ಲಿ ಅಲೈನ್ ಮಿಡಲ್. ಓಕೆ, ಅಂದರೆ ಇದೇನಾಗ್ತದೆ, ಒಂದು ಸ್ಲೈಡ್ ಸೆಂಟರ್ಗೆ ಮತ್ತು ಮಿಡಲ್ಗೆ ಬರ್ತದೆ ಸೇಫ್. ಇವಾಗ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೇಫ್ ಫಿಲ್ದಲ್ಲಿ ಹೋಗಿ ಇಲ್ಲಿ ಕಲರ್ಸ್, ಓಕೆ, ಗ್ರೇಡಿಯಂಟ್ ಕಲರನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಮೋರ್ ಗ್ರೇಡಿಯಂಟ್ಸ್ದಲ್ಲಿ ಹೋಗಿ ಇಲ್ಲಿ ಮೋರ್ ಗ್ರೇಡಿಯಂಟ್ಸ್, ಓಕೆ, ಗ್ರೇಡಿಯಂಟ್ಸ್ ಫಿಲ್ದಲ್ಲಿ ಬಂದು ನಾವಿಲ್ಲಿ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಸೊ ನಮಗೆ ಬೇಕಾದಂಥ ಕಲರ್ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ರೆಡ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಯೆಲ್ಲೋ ಕೊಡ್ತೀನಿ ಇಲ್ಲಿ. ಓಕೆ, ಸೊ ಮತ್ತು ಇಲ್ಲಿ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಆರೆಂಜ್ ಕಲರ್ ಕೊಡ್ತೀನಿ. ಓಕೆ, ಸೊ ಈ ಪ್ರಕಾರ ನಾನು ಏನು ಮಾಡ್ಕೊಂಡೀನಿ, ಏನು ಮಾಡಿದ್ದೀನಿ ಇಲ್ಲಿ ಒಂದು ಶೇಪ್ ಫಿಲ್ ಮಾಡಿದ್ದೀನಿ. ಮತ್ತು ಇಲ್ಲಿ ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಔಟ್ಲೈನ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಾದಂಥ ಔಟ್ಲೈನ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಾನು ಇವಾಗ ಔಟ್ಲೈನ್ ಕೂಡ ಚೇಂಜ್ ಮಾಡಿದ್ದೀನಿ. ಸೈಜ್ ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ, ನಮಗೆ ಎಷ್ಟು ಬೇಕಷ್ಟು ಸೈಜನ್ನು ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 3. ಓಕೆ, 3 ಪಾಯಿಂಟ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಕೊಟ್ಟ ನಂತರ ಇಷ್ಟು ಮಾಡಿದ ನಂತರ ಇದನ್ನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ಇಲ್ಲಿ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಅನಿಮೇಷನ್ದಲ್ಲಿ ಬರಬೇಕು. ಅನಿಮೇಷನ್ದಲ್ಲಿ ಬಂದು ಇಲ್ಲಿ ಇರ್ತಕ್ಕಂಥ ಎಫೆಕ್ಟ್ದಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ಪಿನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಸ್ಪಿನ್ನಿಂಗ್ ಅಂದರೆ ಇದು ಸ್ಪಿನ್ನಿಂಗ್ ಆಗ್ತದೆ ಸೇಪ್. ನಾ ಇಲ್ಲಿ ಮತ್ತೆ ಇಲ್ಲಿ ಸ್ಪಿನ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅನಿಮೇಷನ್ ಪೇನ್ ತೊಗೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಸ್ಟಾರ್ಟ್ ವಿತ್ ಪ್ರೀವಿಯಸ್. ಓಕೆ, ಸ್ಟಾರ್ಟ್ ವಿತ್ ಪ್ರೀವಿಯಸ್ ಮತ್ತು ಇಲ್ಲಿ 2 ಸೆಕೆಂಡ್ಸ್. ಓಕೆ, 2 ಸೆಕೆಂಡ್ಸ್ ತೊಗೊಂಡಿನಿ. ಇಲ್ಲಿ ಡಿಲೇ 0 ಸೆಕೆಂಡ್ಸ್ ಇದೆ. ಇಲ್ಲಿ ಅನಿಮೇಷನ್ ಪೇನ್ ತೊಗೋತೀನಿ. ಇಷ್ಟು ತಗೊಂಡ ನಂತರ ಇಲ್ಲಿ ಬಂದು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಟೈಮಿಂಗ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ಟಾರ್ಟ್ ವಿತ್ ಪ್ರೀವಿಯಸ್ ಓಕೆ ಇದೆ. ಇಲ್ಲಿ ಡಿಲೇ 0 ಸೆಕೆಂಡ್ಸ್ ಇದೆ. ಡ್ಯೂರೇಷನ್ ಎಷ್ಟಿದೆ ಅಂದರೆ ಇಲ್ಲಿ 2 ಸೆಕೆಂಡ್ಸ್ ಮೀಡಿಯಮ್. ಸೊ ಇಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಏನೇನು ಬಂದಿದ್ದಾವಪ್ಪ ಅಂದರೆ ಇಲ್ಲಿ 2 ಸೆಕೆಂಡ್ಸ್ ಎಕ್ಸ್ಟ್ರೀಮ್ಲಿ ಸ್ಲೋ, 5 ಸೆಕೆಂಡ್ಸ್ ವೆರಿ ಸ್ಲೋ, ಓಕೆ, 3 ಸೆಕೆಂಡ್ಸ್ ಸ್ಲೋ, 2 ಸೆಕೆಂಡ್ಸ್ ಮೀಡಿಯಮ್, 1 ಸೆಕೆಂಡ್ಸ್ ಫಾಸ್ಟ್, 0.5 ಸೆಕೆಂಡ್ಸ್ ವೆರಿ ಫಾಸ್ಟ್. ಓಕೆ, ಸೊ ಈ ಪ್ರಕಾರ ಬಂದಿರ್ತವೆ. ನಾನು ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ 2 ಸೆಕೆಂಡ್ಸ್ ಮೀಡಿಯಮ್. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ರಿಪೀಟ್. ಓಕೆ, ಇಲ್ಲಿ ರಿಪೀಟ್ದಲ್ಲಿ ಬಂದು ನಾವು ಯಾವ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಅಂಟಿಲ್ ಎಂಡ್ ಆಫ್ ಸ್ಲೈಡ್. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಓಕೆ ಕೊಡೋದು. ಓಕೆ, ಸೊ ಈಗ ಓಕೆ ಕೊಟ್ಟ ನಂತರ ನಾನು ಇದನ್ನು ಮತ್ತೆ ಏನು ಮಾಡ್ತೀನಪ್ಪ ಅಂದ್ರೆ ಪುನಃ ಇಲ್ಲಿ ಕಂಟ್ರೋಲ್ D ಮಾಡ್ಕೋತೀನಿ. ಓಕೆ, ಕಂಟ್ರೋಲ್ D ಮಾಡಿದ ನಂತರ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೊಂದು ಶೇಪ್ ತೊಗೊಂಡಿದ್ದೀನಿ. ಇವಾಗ ಶಿಫ್ಟ್ ಪ್ರೆಸ್ ಮಾಡಿ ಇದನ್ನು ಸ್ಮಾಲ್ ಸೈಜ್ ಮಾಡ್ತೀನಿ. ಸ್ಮಾಲ್ ಸೈಜ್ ಮಾಡಿದ ನಂತರ ಮತ್ತೆ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಇಲ್ಲಿ ಅಲೈನ್ ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ಅಲೈನ್ ಸೆಂಟರ್ ಮತ್ತು ಇಲ್ಲಿ ಅಲೈನ್ ಮಿಡಲ್. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಮಾಡಬೇಕು, ಇಲ್ಲಿ ಒಂದು ಔಟ್ಲೈನ್ ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಔಟ್ಲೈನ್ ಕಲರ್ ಕೂಡ ಏನು ಮಾಡ್ತೀನಿ, ಇಲ್ಲಿ ಗ್ರೀನ್ ಕೊಟ್ಟಿದ್ದೀನಿ. ಮತ್ತು ಇದಕ್ಕೆ ಸೇಪ್ ಫಿಲ್ ಮಾಡೋಣ. ಓಕೆ, ಇಲ್ಲಿ ಸೇಪ್ ಫಿಲ್ದಲ್ಲಿ ಬಂದು ಓಕೆ ಇದಕ್ಕೊಂದು ಸೇಪ ಫಿಲ್ ಮಾಡೋಣ. ಓಕೆ, ಇಲ್ಲಿ ಮತ್ತೆ ಪುನಃ ಗ್ರೇಡಿಯಂಟ್ದಲ್ಲಿ ಬರಬೇಕು. ಇಲ್ಲಿ ಮೋರ್ ಗ್ರೇಡಿಯಂಟ್ಸ್ದಲ್ಲಿ ಬಂದು ಇಲ್ಲಿ ನಾನು ಕಲರನ್ನು ಫಿಲ್ ಮಾಡ್ಕೋತೀನಿ. ಓಕೆ, ಇದಕ್ಕೆ ಕಲರ್ ಬೇರೆ ಬೇರೆ ಅಂತ ಕಲರನ್ನು ಇಲ್ಲಿ ಫಿಲ್ ಮಾಡೋಣ. ಓಕೆ, ಸೊ ಇವಾಗ ಇಲ್ಲಿ ವೈಟ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ವೈಟ್ ಕೊಟ್ಟು ಇಲ್ಲಿ ಗ್ರೀನ್ ಕೊಡ್ತೀನಿ. ಓಕೆ,
ಇಲ್ಲಿ ಯೆಲ್ಲೋ ಕಲರನ್ನು ಕೊಡ್ತೀನಿ. ಸೊ ಈಗ ಏನು ಮಾಡಿದ್ದೀನಿ ಇಲ್ಲಿ ಯೆಲ್ಲೋ ಕಲರ್, ವೈಟು ಗ್ರೀನು ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಔಟ್ಲೈನ್ ಕೂಡ ಏನು ಮಾಡಿದ್ದೀನಿ ಗ್ರೀನ್ ಹಾಕಿದ್ದೀನಿ. ಇವಾಗ ನಾನು ಔಟ್ಲೈನ್ ಚೇಂಜ್ ಮಾಡ್ಕೊತೀನಿ. ಔಟ್ಲೈನ್ ಯಾವುದು ಕೊಡ್ತೀನಿ, ವೈಟ್ ಕೊಡ್ತೀನಿ. ಓಕೆ, ಸೊ ಈಗ ಔಟ್ಲೈನ ವೈಟ್ ಕೊಟ್ಟಿದ್ದೀನಿ. ಇವಾಗ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಇಲ್ಲಿ ಅನಿಮೇಷನ್, ಓಕೆ, ಇಲ್ಲಿ ಅನಿಮೇಷನ್ದಲ್ಲಿ ಬರಬೇಕು. ಇಲ್ಲಿ ವಿತ್ ಪ್ರಿವಿಯಸ್ ಆಗಿದೆ. ಸೊ ಈಗ ನಾವು ಇಲ್ಲಿ ಆಫ್ಟರ್ ಪ್ರಿವಿಯಸ್ ತೊಗೋಬೇಕು. ಮತ್ತು ಇಲ್ಲಿ 2 ಸೆಕೆಂಡ್ಸ್ ಮತ್ತು ಇಲ್ಲಿ ಡಿಲೇ 0. ಮತ್ತು ಪುನಃ ಇಲ್ಲಿ ಬಂದು ನಾವು ಏನು ಮಾಡಬೇಕು, ಟೈಮಿಂಗ್ದಲ್ಲಿ ಬರಬೇಕು. ಇಲ್ಲಿ ಆಫ್ಟರ್ ಪ್ರಿವಿಯಸ್ ಸೆಲೆಕ್ಟ್ ಇದೆ, ಇಲ್ಲಿ ಡಿಲೇ 0 ಇದೆ, ಡ್ಯೂರೇಷನ್ 2 ಸೆಕೆಂಡ್ಸ್ ಮೀಡಿಯಮ್, ಇಲ್ಲಿ ರಿಪೀಟು ಅಂಟಿಲ್ ಎಂಡ್ ಆಫ್ ಸ್ಲೈಡ್. ಓಕೆ, ಇದು ಓಕೆ ಇದೆ. ಓಕೆ, ಸೊ ಆಗ ಮತ್ತೆ ಏನು ಮಾಡೋದು, ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೋತೀನಿ, ಮತ್ತೊಂದು ಶೇಪನ್ನು ತೊಗೋತೀನಿ. ಓಕೆ, ಸೊ ಈಗ ಮತ್ತೊಂದು ಶೇಪ್ ತೊಗೊಂಡು ಇದನ್ನು ಸೈಜನ್ನು ಕಮ್ಮಿ ಮಾಡ್ತೀನಿ. ಕಮ್ಮಿ ಮಾಡಿ ಮತ್ತೆ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಇಲ್ಲಿ ಅಲೈನ್ದಲ್ಲಿ ಬಂದು ಇಲ್ಲಿ ಅಲೈನ್ ಸೆಂಟರ್ ಮತ್ತು ಅಲೈನ್ ಯಾವುದು ಮಿಡಲ್ ಕೊಟ್ಟ ನಂತರ ಮತ್ತೆ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅನಿಮೇಷನ್ದಲ್ಲಿ ಬರಬೇಕು. ಅನಿಮೇಷನ್ದಲ್ಲಿ ಬಂದು ಆಫ್ಟರ್ ಪ್ರಿವಿಯಸ್. ಓಕೆ, ಇವಾಗ ಏನಾಗಿದೆ ಸೆಲೆಕ್ಟ್ ಆಗಿದೆ, ಆಫ್ಟರ್ ಪ್ರಿವಿಯಸ್ ಇದೆ. ಮತ್ತು ಇಲ್ಲಿ ಕೂಡ ಏನಾಗಿದೆ 2 ಸೆಕೆಂಡ್ಸ್ ಇದೆ, ಇಲ್ಲಿ ಎಷ್ಟಿದೆ 0 ಇದೆ. ಮತ್ತು ಪುನಃ ಇಲ್ಲಿ ಬಂದು ಇಲ್ಲಿ ನಾವು ಟೈಮಿಂಗ್ಸ್ದಲ್ಲಿ ಹೋಗಿ ಟೈಮಿಂಗ್ಸ್ದಲ್ಲಿ ಕೂಡ ಓಕೆ ಇದೆ, ಆಫ್ಟರ್ ಪ್ರಿವಿಯಸ್ ಡಿಲೇ 0 ಇದೆ, ಡ್ಯೂರೇಷನ್ 2 ಸೆಕೆಂಡ್ಸ್ ಮೀಡಿಯಮ್. ಸೊ ಇಲ್ಲಿ ರಿಪೀಟ್ ಅಂಟಿಲ್ ಎಂಡ್ ಆಫ್ ಸ್ಲೈಡ್. ಓಕೆ, ಇಲ್ಲಿ ಓಕೆ. ಸೊ ಈಗ ನಾವು ಏನು ಮಾಡಬೇಕು, ಇಲ್ಲಿ ಮತ್ತೆ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಸೇಫ್ ಫಿಲ್ಲನ್ನು ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಮತ್ತು ಇಲ್ಲಿ ಗ್ರೇಡಿಯೆಂಟ್ದಲ್ಲಿ ಹೋಗಿ ಇಲ್ಲಿ ಮೋರ್ ಗ್ರೇಡಿಯೆಂಟ್ಸ್ದಲ್ಲಿ ಬಂದು ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಕಲರನ್ನು ಇಲ್ಲಿ ಚೇಂಜ್ ಮಾಡ್ತೀನಿ. ಇಲ್ಲಿ ಮೋರ್ ಕಲರ್ಸ್ದಲ್ಲಿ ಹೋಗಿ ಮೋರ್ ಕಲರ್ಸ್ದಲ್ಲಿ ನಾವು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಈ ಕಲರನ್ನು ತಗೋತೀನಿ. ನೆಕ್ಸ್ಟ್ ಇಲ್ಲಿ ಇದಕ್ಕೊಂದು ಕಲರನ್ನು ತಗೊಂಡು ಓಕೆ ಮೋರ್ ಕಲರ್ಸ್ದಲ್ಲಿ ಹೋಗಿ ಸೊ ಇದಕ್ಕೆ ಓಕೆ ಈ ಕಲರನ್ನು ತಗೋತೀನಿ. ನೆಕ್ಸ್ಟ್ ಮತ್ತೆ ಯೆಲ್ಲೋ ಕಲರ್ದಲ್ಲಿ ಇದನ್ನು ತೆಗೆದು ಸೊ ಇದಕ್ಕೆ ಒಂದು ಏನು ಮಾಡ್ತೀನಿ, ಇಲ್ಲಿ ವೈಟ್ ಕಲರನ್ನು ತಗೋತೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಕಲರನ್ನು ಕೂಡ ನಾವು ಇಲ್ಲಿ ನಮಗೆ ಬೇಕಾದಂಗೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೋರ್ದಲ್ಲಿ ಹೋಗಿ ಇಲ್ಲಿ ಕಲರ್ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಓಕೆ ಕೊಡ್ತೀನಿ. ಸೊ ಈ ಕಲರನ್ನು ತಗೊಂಡಿದ್ದೀನಿ. ಸೊ ಇವಾಗ ಔಟ್ಲೈನ್ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಅಥವಾ ವೈಟ್ ಔಟ್ಲೈನ್ ಇಲ್ಲಿ ಇಡಬಹುದು. ಓಕೆ, ಸೊ ಈಗ ವೈಟ್ ಔಟ್ಲೈನನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದಕ್ಕೂ ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಓಕೆ ಇಲ್ಲಿ ಅನಿಮೇಷನ್ದಲ್ಲಿ ಎಲ್ಲ ಇಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಅದ್ರದ್ದು ಅನಿಮೇಷನ್ ಬಂದಿರ್ತದೆ. ಸೊ ಈಗಾಗಲೇ ನಾವು ಏನು ಮಾಡಿದ್ದೀವಿ, ಎಲ್ಲನೂ ಸೆಟ್ ಮಾಡಿದ್ದೀವಿ. ಓಕೆ, ಸೊ ಈಗ ಮತ್ತೆ ಪುನಃ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಮತ್ತೊಂದು ಏನು ಮಾಡ್ತೀನಿ, ಇಲ್ಲಿ ಶೇಪ್ ತೊಗೋತೀನಿ. ಸೊ ಇದ್ರ ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಕಮ್ಮಿ ಮಾಡಿದ ನಂತರ ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಅಲೈನ್ದಲ್ಲಿ ಬಂದು ಸೆಂಟರ್ ಮತ್ತು ಇಲ್ಲಿ ಮಿಡಲ್ದಲ್ಲಿ ಇಡಬೇಕು. ಇಟ್ಟ ನಂತರ ಮತ್ತೆ ಪುನಃ ಇಲ್ಲಿ ಅನಿಮೇಷನ್ದಲ್ಲಿ ಬಂದು ಇಲ್ಲಿ ಆಫ್ಟರ್ ಪ್ರಿವಿಯಸ್ ಮತ್ತು 2 ಸೆಕೆಂಡ್ಸ್ ಓಕೆ ಇದೆ. ಸೊ ಇಲ್ಲಿ ಬಂದು ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಟೈಮಿಂಗ್ಸ್ದಲ್ಲಿ ಹೋಗಿ ಟೈಮಿಂಗ್ಸ್ದಲ್ಲಿ ಇಲ್ಲೂ ಕೂಡ ಏನಿದೆ ಆಫ್ಟರ್ ಪ್ರಿವಿಯಸ್ 0 ಸೆಕೆಂಡ್ಸ್, ಇಲ್ಲೂ ಕೂಡ 0 ಸೆಕೆಂಡ್ಸ್ ಮೀಡಿಯಮ್ ಇತ್ತಿದೆ. ಇಲ್ಲಿ ಓಕೆ, ಇಲ್ಲಿ ಅಂಟಿಲ್ ಎಂಡ್ ಆಫ್ ಸ್ಲೈಡ್ ಇಲ್ಲಿ ಕೂಡ ಓಕೆ ಇದೆ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇದನ್ನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೊಂಡು ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇನ್ನೊಂದು ಸ್ವಲ್ಪ ಏನು ಮಾಡ್ಕೋಬೋದು, ನಾವು ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋಬೋದು. ಓಕೆ, ಸೈಜ್ ಕಮ್ಮಿ ಮಾಡ್ಕೊಂಡು ಮತ್ತೆ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಅಲೈನ್ ಕೊಡಬೇಕಾಗ್ತದೆ. ಓಕೆ, ಅಲೈನು ಸೆಂಟರು ಮತ್ತು ಇಲ್ಲಿ ಅಲೈನು ಮಿಡಲು. ಓಕೆ, ಇಷ್ಟು ಕೊಟ್ಟ ನಂತರ ನಾನು ಮತ್ತೆ ಏನು ಮಾಡ್ತೀನಿ, ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಸೊ ಇಲ್ಲಿ ಕಲರನ್ನು ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಯೆಲ್ಲೋ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ರೆಡ್ ಕೊಡ್ತೀನಿ. ಓಕೆ, ಮತ್ತು ಇಲ್ಲಿ ಗ್ರೀನ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾವು ಗ್ರೀನ್ ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಇನ್ನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ವೈಟ್ ಕಲರನ್ನು ಕೊಡ್ತೀನಿ. ಓಕೆ, ಸೊ ಈಗ ವೈಟ್ ಕಲರನ್ನು ಕೊಟ್ಟಿದ್ದೀನಿ. ಮತ್ತು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ರೆಡ್ ಕಲರ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಸೊ ಇವಾಗ ಕಲರನ್ನು ಮೋರ್ ಕಲರ್ಸ್ದಲ್ಲಿ ಹೋಗಿ ಇಲ್ಲಿ ಕಲರನ್ನು ಇದರಲ್ಲಿ ಇರ್ತಕ್ಕಂಥ ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ, ಸೊ ಇವಾಗ ಇಲ್ಲಿ ಓಕೆ ಕೊಡ್ತೀನಿ. ಇವಾಗ ಏನಾಗಿದೆ, ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ಸೊ ಇವಾಗ ಇದಕ್ಕೂ ಔಟ್ಲೈನನ್ನು ಏನು ಮಾಡ್ಕೋತೀನಿ, ಸೇಪ್ ಔಟ್ಲೈನನ್ನು ಇಲ್ಲಿ ಚೇಂಜ್ ಮಾಡೋಣ. ಓಕೆ, ಸೇಪ್ ಔಟ್ಲೈನಲ್ಲಿ ಚೇಂಜ್ ಮಾಡೋಣ. ಓಕೆ, ಲೈಟ್ ಬ್ಲೂ ಕಲರ ಕೊಟ್ಟಿದ್ದೀನಿ. ಸೊ ಇದು ಕೊಟ್ಟ ನಂತರ ಸೊ ಇದನ್ನೂ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅನಿಮೇಷನ್ದಲ್ಲಿ ಬರಬೇಕು. ಅನಿಮೇಷನ್ದಲ್ಲಿ ಬಂದು ಆಫ್ಟರ್ ಪ್ರಿವಿಯಸ್ ಓಕೆ ಇದೆ, 2 ಸೆಕೆಂಡ್ಸು ಇಲ್ಲಿ ಡಿಲೇ 0 ಇದೆ. ಓಕೆ, ಸೊ ಇಲ್ಲಿ ಬಂದು
ಮತ್ತು ಏನು ಮಾಡಬೇಕು, ಇಲ್ಲಿ ಟೈಮಿಂಗ್ಸ್ದಲ್ಲಿ ಹೋಗಿ ಇಲ್ಲಿ ಕೂಡ ಏನಿದೆ ಡಿಲೇ 0 ಇದೆ, ಆಫ್ಟರ್ ಪ್ರಿವಿಯಸ್ ಇದೆ, ಆಮೇಲೆ ಡ್ಯೂರೇಷನ್ 2 ಸೆಕೆಂಡ್ಸ್ ಮೀಡಿಯಮ್ ಇದೆ, ಆಮೇಲೆ ರಿಪೀಟು ಅಂಟಿಲ್ ಎಂಡ್ ಆಫ್ ಸ್ಲೈಡ್ ಇದೆ. ಇಲ್ಲಿ ಓಕೆ ಕೊಡ್ತೀನಿ. ಸೊ ಎಲ್ಲನೂ ಇಲ್ಲಿ ಓಕೆ ಆಗಿದ್ದೇವೆ, ನಾವು ಇಲ್ಲಿ ರೆಡಿ ಮಾಡಿದ್ದೀವಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಪ್ಲೇ ಮಾಡ್ತೀನಿ. ಪ್ಲೇ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲಿ F5 ಪ್ರೆಸ್ ಮಾಡ್ಕೋಬೇಕು. F5 ಪ್ರೆಸ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಕೋಬೋದು. ಓಕೆ, ಸೊ ಯಾವ ರೀತಿಯಾಗಿ ಅವು ಒಂದಾದ ನಂತರ ಒಂದವು ಸ್ಪಿನ್ ಆಗ್ತಾ ಇದ್ದಾವೆ. ಓಕೆ, ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಮತ್ತೆ ಇಲ್ಲಿ ಎಸ್ಕೇಪ್ ಪ್ರೆಸ್ ಮಾಡ್ತೀನಿ. ಎಸ್ಕೇಪ್ ಪ್ರೆಸ್ ಮಾಡಿ ಫಸ್ಟ್ ಇಲ್ಲಿ ಏನು ಮಾಡ್ತೀನಿ, ಎರಡನೇ ಶೇಪನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಎರಡನೇ ಶೇಪನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಆಪ್ಷನ್ದಲ್ಲಿ ಬಂದು ಇದನ್ನು ಏನು ತಗೋತೀನಪ್ಪ ಅಂದರೆ ಇಲ್ಲಿ ಕೌಂಟರ್ ಕ್ಲಾಕ್ ವೈಸ್. ಓಕೆ, ಕೌಂಟರ್ ಕ್ಲಾಕ್ ವೈಸ್ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಕೌಂಟರ್ ಕ್ಲಾಕ್ ವೈಸ್. ಸೊ ಇದನ್ನು ಏನು ಮಾಡ್ತೀನಿ, ಇಲ್ಲಿ ಕೌಂಟರ್ ಕ್ಲಾಕ್ ವೈಸ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಶೇಪ್ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ನಾನು ಏನು ಮಾಡಿದ್ದೀವಿ, ಅದಕ್ಕೆ ಇಲ್ಲಿ ಹೋಗಿ ಏನು ಮಾಡಿದ್ದೀವಪ್ಪ ಅಂದರೆ ಇಲ್ಲಿ ಕೌಂಟರ್ ಕ್ಲಾಕ್ ವೈಸ್ ಸೆಲೆಕ್ಟ್ ಮಾಡ್ಕೊತೀವಿ. ಇವಾಗ ನೆಕ್ಸ್ಟ್ ಶೇಪನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಶೇಪ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಎಫೆಕ್ಟ್ ಆಪ್ಷನ್ದಲ್ಲಿ ಬಂದು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕ್ವಾರ್ಟರ್ ಸ್ಪಿನ್ ಅಂತ ಬರ್ತದೆ. ಸೊ ಇದು ಕ್ವಾರ್ಟರ್ ಸ್ಪಿನ್ ತಗೋತೀನಿ. ಓಕೆ, ಸೊ ಇವಾಗ ಕ್ವಾರ್ಟರ್ ಸ್ಪಿನ್. ಓಕೆ, ಇದನ್ನು ಕ್ವಾರ್ಟರ್ ಸ್ಪಿನ್ ತೊಗೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬಂದು ಎಫೆಕ್ಟ್ ಆಪ್ಷನ್ದಲ್ಲಿ ಬಂದು ಇಲ್ಲಿ 2 ಸ್ಪಿನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, 2 ಸ್ಪಿನ್ಸ್. ಸೊ ಇಷ್ಟು ಮಾಡಿದ ನಂತರ ನಾನು ಮತ್ತೆ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ F5 ಪ್ರೆಸ್ ಮಾಡ್ತೀನಿ. F5 ಪ್ರೆಸ್ ಮಾಡಿದ ನಂತರ ನಾವು ಯಾವ ಎಫೆಕ್ಟನ್ನು ಅಪ್ಲೈ ಮಾಡಿದ್ದೇವಲ್ಲ ಆ ಪ್ರಕಾರ ಅವು ಏನಾಗ್ತಾ ಇದ್ದಾವೆ, ಸ್ಪಿನ್ ಆಗ್ತಾ ಇದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವು ಒಂದು ಸ್ಪಿನ್ನಿಂಗ್ ಆ್ಯನಿಮೇಷನನ್ನು ನಾವು ಪವರ್ ಪಾಯಿಂಟ್ದಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಹೌ ಟು ಯೂಸ್ ಸ್ಪಿನ್ನಿಂಗ್ ಆ್ಯನಿಮೇಷನ್ ಎಫೆಕ್ಟ್ ಇನ್ MS PowerPoint. MS PowerPointದಲ್ಲಿ ನಾವು ಸ್ಪಿನ್ನಿಂಗ್ ಒಂದು ಅನಿಮೇಷನ್ ಎಫೆಕ್ಟನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನಾನು ಇಲ್ಲಿ ವರ್ಕ್ ಮಾಡಿ ತೋರಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.